ಇದು ನೆನ್ನೆದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಮ್ಮನೆಯವರು ಕೂಡ ಊರಿಗೆ ಹೋದರು. ಆಮೇಲೆ ನಾನು ಅಮ್ಮ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿದ್ವಿ, ಸ್ವಲ್ಪ ಹೊತ್ತು ಮಲಗಿದ್ವಿ. ಆಮೇಲೆ ಎದ್ದು ಹೊರಗಡೆ ಬಂದೆ. ಮಳೆನೂ ಕೂಡ ಚೆನ್ನಾಗಿ ಬರ್ತಾಯಿತ್ತು. ಗಿಡಗಳೆಲ್ಲ ತುಂಬಾ ಚೆನ್ನಾಗಾಗಿತ್ತು. ಬೆಂಡೆ ಗಿಡ ಅಂತೂ ಬೆಂಡೆ ಮರ ಆದಂಗೆ ಆಗಿತ್ತು. ಬಂದಾಗಿಂದ ಮಾತಾಡೋಕ್ಕೆ ಆಗಿಲ್ಲ. ಕೆಲಸನೂ ಆಯಿತು. ಕೆಲಸ ಏನು ಹಂಗೇನು ಅಷ್ಟಿರಲಿಲ್ಲ. ನಾ ಬರೋಷ್ಟೊತ್ತಿಗೆ ಪಾಪ ಅಮ್ಮ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ರು. ಒಂದಷ್ಟು ಪಾತ್ರೆಗಳಿದ್ದಾವೆ, ಅದಷ್ಟು ತೊಳಿಬೇಕು. ಈಗ ಇವತ್ತು ತೊಳಿತೀನೋ ನಾಳೆ ತೊಳಿತೀನೋ ಗೊತ್ತಿಲ್ಲ. ಚಳಿ ಅಂದರೆ ಚಳಿ ಇದೆ, ಮಳೆ ಅಂದರೆ ಮಳೆ. ಇಲ್ಲೇನೋ ಜಾಸ್ತಿ ಮಳೆ. ನಾನು ಹೋದ ಸಲ ಊರಿಗೆ ಬಂದಾಗ ನಮ್ಮ ಕಡೆನೇ ಮಳೆ ಜಾಸ್ತಿ, ಇಲ್ಲಿ ಮಳೆ ಕಮ್ಮಿ ಅಂದಿದ್ದೆಲ್ಲ. ಇಲ್ಲಿ ಮಳೆ ಅಂದರೆ ಮಳೆ, ಹನಿ ಕಡ್ದಿಲ್ಲ. ಇವಾಗ ಒಂಚೂರು ಕಮ್ಮಿ ಆಗಿದೆ, ಆದರೆ ಹನಿ ಕಡ್ದಿಲ್ಲ ಅಂದರೆ ಮಳೆ ಹನಿ ಬರೋದು ಬೀಳ್ತಾನೆ ಇದೆ ಅಂತ, ಎಲ್ಲೂ ಸ್ಟಾಪ್ ಆಗಿಲ್ಲ ಅಂತ ಹೇಳಿ. ಈಗಲೂ ಸಣ್ಣಗೆ ಜಿಮ್ರುತ್ತಾ ಇದೆ. ಛತ್ರಿ ಒಯ್ಯೋದಲ್ಲನಾ ನಮ್ಮ ಛತ್ರಿ, ರೈನ್ ಕೋಟ್, ಎಂಥದ್ದು ರೈನ್ ಕೋಟು ಎಲ್ಲ ತನ್ಸ್ಕೊಂಡಿದ್ದಾರೆ. ಯಾವುದು ಹಾಕೊಳ್ಳದೆ ಹಂಗೆ ಓಡಾಡ್ತಾ ಇದ್ದಾರೆ. ಅಲ್ಲಮ್ಮ, ರೈನ್ ಕೋಟ್ ಹಾಕಿ ನೋಡೋಣ ಹೆಂಗೆ ಕಾಣ್ತೈತೆ ನೋಡೋಣ. ಅದು ಹೆಂಗೆ ಗೊತ್ತಾ, ನೈಟಿ ಥರ ಅದು, 100 ರೂಪಾಯಿ ಅದು ಅದನ್ನು ತರಿಸ್ಕೊಂಡಿದ್ದಾರೆ. ಎಲ್ಲರೂ ಅದನ್ನೇ ಹಾಕಂತಾರಂತೆ. ಅದೇ ನಮ್ಮ ಅಮ್ಮಗೆ ಒಂದಿನಕ್ಕೆ ತಡಿತೈತ ಇಲ್ಲ ನಂಗೆ ಗೊತ್ತಿಲ್ಲ. ಟೀ ಕುಡಿಯೋಣ, ಯಾಕೋ ಏನಾರು ಕುಡಿಯೋಣ ಅಂತ ಅನ್ನಿಸ್ತೈತಿ. ನಾನು ಊಟನೂ ನಮ್ಮ ಅಮ್ಮರನ್ನೆಲ್ಲ ಬಿಟ್ಟು ನಾನೇ ಫಸ್ಟ್ ಊಟ ಮಾಡಿದೆ. ಯಾಕಂದರೆ ನಾನು ಊರಲ್ಲೂ ತಿಂಡಿ ತಿಂದಿರಲಿಲ್ಲಲ್ಲ. ಇಲ್ಲಿ ಹಾಗೆ ಬಂದವಳು, ಇಲ್ಲೂ ತಿಂಡಿ ಎಲ್ಲ ಖಾಲಿ ಆಗಿತ್ತಲ್ಲ. ನಾನು 1:30 ಊಟ ಮಾಡಿದೆ. ನನಗೆ ಯಾವತ್ತೂ ಹಂಗೆ ಹೊಸ್ತರೆ ತಲೆನೋವು ಬರುತ್ತೆ ಅಂತಾರೆ ಕೆಲವೊಬ್ಬರು. ನನಗೆ ಇವತ್ತು ಯಾಕೋ ಹಂಗೆ ಅನ್ನಿಸ್ತು, ತಲೆನೋವು ಬಂದಂಗೆ ಅನ್ನಿಸ್ತು. ಅದಕ್ಕೆ ನಾನು ಅವ್ರನ್ನೆಲ್ಲ ಬಿಟ್ಟು ಊಟ ಮಾಡಿದೆ. ನಾನು ಊಟ ಮಾಡ್ತಾಯಿದ್ದೆ, ಅಷ್ಟೊತ್ತಿಗೆ ಅವರು ಕೆಲಸದವರು ಬಂದರು. ಅವರು ಊಟ ಮಾಡಿ, ಮನೆಯವರು ಫೋನ್ ಮಾಡಿದ್ದೆ ನಾನು, ಕಟ್ಟಾಯಿತು. ಸ್ಪೇಸ್ ಇರಲಿಲ್ಲ ಮೊಬೈಲಲ್ಲಿ. ನಮ್ಮನೆಯವರು ಊರಿಗೆ ಹೋದ್ರಂತ. ಅಯ್ಯೋ, ಹಂಗೆ ಕಟ್ ಮಾಡ್ತೀಯಾ? ಕೆಲಸದವ್ರನ್ನೆಲ್ಲ ಬಿಟ್ಟು ಅವರು ಊರಿಗೆ ಹೋದ್ರಂತ. ಯಾವ ಕಲರ್? ಪರ್ಪಲ್. ಎಮ್ಮೆ ಹೊಡಿಯೋಕ್ಕಂತೆ ಛತ್ರಿ ತಂದಿದ್ದಾರೆ. ಎಷ್ಟು ಚೆನ್ನಾಗಿರೋ ಛತ್ರಿ, ದೊಡ್ಡ ಛತ್ರಿ ಬ್ಯಾಡಂತೆ. ನಾನೊಂದು ಸಣ್ಣ ಛತ್ರಿ ತಂದಿದ್ದೀನಿ, ಅದು ಯಾವುದೋ ಇದರಲ್ಲಿ ಫ್ರೀ ಕೊಟ್ಟಿರೋ ಛತ್ರಿ, ಅದು ಬೇಕಂತೆ. ಮತ್ತು ಅದನ್ನೇ ಇಟ್ಕ ಅಂತ ಹೇಳಿ ನಾನೇ ದೊಡ್ಡ ಛತ್ರಿ ತಗೊಂಡೆ ನಾನು. ನಂಗೆ ಇಷ್ಟ ದೊಡ್ಡ ಛತ್ರಿ. ಕಲರಿಂದ ಯಾವಾಗಲೂ ತಗೊತಾ ಇದ್ದೆ ನಾನು. ಎಲ್ಲಿ ಜೋಗ ಹೋದಾಗ ಅಲ್ಲಿ ಈಗ ಜೋಗ ಹೋಗ್ತೀನಿ 2-3 ವರ್ಷ ಆಯಿತಾ. ಆಮೇಲೆ ಅವೇನು ನಾನು ಇದನ್ನೇ ಹಾಕ ಬಂದೆ. ಪಾಪ ನಮ್ಮ ಅತ್ತೆ ಕೊಟ್ಟು ಕಳಿಸಿದ್ರು. ನನ್ನ ಚಿಕ್ಕಪ್ಪನ ಮಗ ಅಲ್ಲಿ ತಿಂಡಿ ತಿನ್ನೋಕ್ಕೆ ಹೋಗಿದ್ನಂತ. ಅವನೇ ನಮ್ಮ ಅಮ್ಮ ಮನೆ ರೇಟ್ ಕೊಟ್ಟು ತೆಗಿಯಕ್ಕೆ ಹಾಕ್ನೆ 10 ನಿಮಿಷ ಹಾಕಾಗತ್ತೀವಿ. ಚೆನ್ನಾಗ್ತತಾ? ಹಾಂ, ಅಲ್ಲ ನೀನು ಅಮ್ಮ ಅದನ್ನ ಬಿಚ್ಚಕ್ಕೆ ಹೋಗ್ಬೇಡ. ಪದೇ ಮನೆ ಒಳಗೂ ಹಾಕೊಂಡು ಓಡಾಡು. ಎಮ್ಮೆ ಕಟ್ಟಿ ಎಲ್ಲ ಹೊಡೆದು ಎಲ್ಲ ಆದಮೇಲೆ ಒಂದೇ ಸಲ ಬಿಚ್ಚಬೇಡ. ಅಮ್ಮನ ರೈನ್ ಕೋಟ್ ನೋಡಿ ಚೆನ್ನಾಗಿದೆ. ನಾವು ಸ್ಕೂಲಿಗೆ ಹೋಗೋ ಟೈಮಾಗೂ ಇದೇ ಥರದೇ ಬರ್ಬೇಕಾಗಿತ್ತಲ್ಲ. ಏನು 1000 ರೂಪಾಯಿ ಛತ್ರಿ ಕೊಡಿಸಿ ಉದ್ಧಾರ ಮಾಡಿದ್ರಿ, ಸುಮ್ಮನಿರು. 1 ವರ್ಷ ಛತ್ರಿ ಕೊಡಿಸಿ 10 ವರ್ಷ ಛತ್ರಿ ಕೊಡಿಸ್ತಿದ್ರೆ ಇಲ್ಲ. ನೋಡಿ ನಮ್ಮ ಅಮ್ಮನ ಎಲ್ಲದು ಜಾಸ್ತಿ ಆಗಿತ್ತು ನಂಗೆ. ಚೆನ್ನಾಗಿತ್ತು. ಇಲ್ಲಪ್ಪ, ಸುಳ್ಳೆ ಅಂದೆ. ನಾನು ಚೆನ್ನಾಗೇ ನಂಗೇನೆ ಅದಕ್ಕೇನು ಕಮ್ಮಿ ಮಾಡಿಲ್ಲ. ನಿಜ ಹೇಳಿ, ನಾನು ಸುಮ್ಮನೆ ತಮಾಷೆಗೆ ಅಂದೆ ಅಷ್ಟೇ. ಚೆನ್ನಾಯ್ತಾ? ಅದೇ ನಾನು ಹೇಳೋದೇನು ಗೊತ್ತಾ, ನೀ ಪದೇ ಹೊಡೆಯೋಕ್ಕೆ ಕಟ್ಟಕ್ಕೆ ಹೋಗ್ತೀಯಲ್ಲ, ಅದನ್ನು ಬಿಚ್ಚಕ್ಕೆ ಹೋಗ್ಬೇಡ. ಸಂಜೆ ಕಡೆ ಒಂದ್ಸಲ ಬಿಚ್ಚಿ ಸ್ನಾನ ಮಾಡಿಬಿಡು. ರೈನ್ ಕೋಟ್ ಸಣ್ಣ ಆತಂತ ನಮ್ಮ ಅಮ್ಮಗೆ. ಆದರೆ XL, ಮೀಡಿಯಮ್ಮು, ಲಾರ್ಜ್ ಬರ್ತಾವ. ಅದು 100 ರೂಪಾಯಿಗೆ ಇನ್ನು ಎಂತ ಮಾಡ್ತಾರೆ ಪಾಪ ಅವರು. ನಾನು ಎಲ್ಲರೂ ಅದನ್ನೇ ಹಾಕೊಂಡಿದ್ರು. ಇವತ್ತು ಇಲ್ಲಿ ಶುಂಠಿ ಅಂತೀನಿ, ಸಾರಿ, ಎಂಥದ್ದು ಗಿಡ ನಡಕ್ಕೆ ಬಂದವರು ಎಲ್ಲರೂ ಇದನ್ನೇ ಹಾಕೊಂಡಿದ್ರು. ನಾನು ಆವಾಗಲೇ ಅಂದ್ಕೊಂಡೆ, ಇದೇನು ತೆಳ್ಳಗೈತೆ, ನಮ್ಮ ಅಮ್ಮಗೆ ಇದೇನು ತಡೆಯೋದಿಲ್ಲ ಅಂದ್ಕೊಂಡೆ. ನಮ್ಮಮ್ಮ ಹತ್ರ ಈಗ ಸಣ್ಣ ನಮ್ಮ ಅಮ್ಮಗೆ ನಾನು ಅದಕ್ಕೆ ಎಂಥದ್ದು ತರೋದಿಲ್ಲ. ಅವ್ರಿಗೆ ಏನು ತಂದರೂ ನಾನು ಅಂತಲ್ಲ, ಯಾರು ಏನು ತಂದರೂ ಅವ್ರಿಗೆ ಸಮಾಧಾನ ಅಂತ ಅನ್ಸಲ್ಲ. ನೀನೇ ತಗೋಬಾ ಅಂತ ಅನ್ನೋದೇ ನಾನು ಸ್ವಲ್ಪ ಜಾಸ್ತಿ. ತೆಗಿಯೋದ್ರೊಳಗೆ ಇದನ್ನೇ ಅಂತ ಮುರಿದಿದ್ದಾರೆ. ಇದು ಆ ಕುತ್ತಿಗೆ ಹತ್ರ ಕಟ್ಟೋದಿರ್ಬೇಕು. ಹಾಗಾಗಿ ನಮ್ಮ 5 ನಿಮಿಷಕ್ಕೊಂದ್ಸಲ ಎಮ್ಮೆ ಕಟ್ಟಕ್ಕೆ ಹೋಗೋದು. ಇಲ್ಲಿಂದ ಅಲ್ಲಿ ಕಟ್ಟೋದು, ಅಲ್ಲಿಂದ ಇಲ್ಲಿ ಕಟ್ಟೋದು. ಅದಕ್ಕೆ ರೈನ್ ಕೋಟ್ ಹಾಕೊಂಡೇ ಇದ್ರಿ ಇಡೀ ದಿನ.
ಸರಿ ಇರುತ್ತೆ. ಅದಕ್ಕೆ ಛತ್ರಿ ಪತ್ರೆ ಏನಿಲ್ಲ, ತೊಯ್ಕಂತ ಓಡಾಡೋದೇ ಇಷ್ಟ. ಅದಕ್ಕೆ ನಂಗೊಂಚೂರು ಮಳೇಲಿ ತೊಯ್ಯೋದಂದ್ರೆ ಇಷ್ಟ. ಇವತ್ತು ಹಾಂ ನಾನು ಹೇಳಿಲ್ಲ ಅವರಿಗೆ, ಏನು ತಂದ್ರು ಏನು ಮಾಡಿದ್ರು ಸಮಾಧಾನ ಆಗಲ್ಲ ಅಂತ. ನಮ್ಮ ಅತ್ತೆ ಕೊಟ್ಟು ಕಳಿಸಿದ್ರಲ್ಲ ರೇನ್ ಕೊಟ್ಟು, ಇದು ನೋಡಿ ಎಷ್ಟು ದೊಡ್ಡಕ್ಕೈತಿ, ನೀವು ತಂದಿದ್ದು ನೋಡು ಸಣ್ಣಕ್ಕೈತಿ ಅಂತ ಇದನ್ನು ತಗೊಬಂದು ಅಳತೆ ಹಿಡಿದು ಇದನ್ನು ನೋಡಿ ಆಯಿತು, ಎರಡು ಸೇಮ್ ಇದೆ. 100 ರೂಪಾಯಿಗೆ ಇನ್ನು ಎಂತ ಮಾಡ್ತಾರೆ ಪಾಪ ಅವರು. ಇದಾಗಿತ್ತು ಅಮ್ಮನ ರೈನ್ ಕೋಟ್ ಕತೆ. ನಮ್ಮ ಅಮ್ಮಂಗೆ ಯಾರು ಏನು ತಂದ್ರೂ ಅದು ಸಮಾಧಾನ ಅಂತ ಅನ್ಸೋದೇ ಇಲ್ಲ. ಅವರೇ ತಂದ್ಕೊಂಡ್ರೆ ಮತ್ತು ನಮ್ಮ ಅಮ್ಮಗೆ ಯಾವುದೇ ವಸ್ತುವಿನ ಬೆಲೆನೂ ಗೊತ್ತಿಲ್ಲ. ನೀವು ಬೇಕಾದ್ರೆ 1000 ರೂಪಾಯಿ ರೈನ್ ಕೋಟ್ ತಂದರೂ ಅದು ನಮ್ಮ ಅಮ್ಮಗೆ ಅದ್ರದ್ದು ಬೆಲೆ ಏನಿಲ್ಲ. ಅದು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಇಟ್ಟು ಬರ್ತಾರೆ. ಈಗ ಛತ್ರಿನ ಇಸ್ಕೊಂಡಿದಾರಲ್ಲ, ಆ ಛತ್ರಿಯನ್ನು ತಂದು ಅದ್ರ ಜಾಗದಲ್ಲಿ ಇಡಬೇಕು, ಆ ಥರ ಏನೂ ಇಲ್ಲ. ಅದು ಎಲ್ಲ ತಲ್ಲಿಟ್ಟಾತು ಹಾಗಾಯಿತು. ಹಾಗಾಗಿ ನನಗೆ ಅಮ್ಮಗೆ ಒಂಚೂರು ಯಾವಾಗಲೂ ಜಗಳ ನಡೀತಿರತ್ತೆ. ನಾವು ಏನಾದರೂ ಒಂದು ವಸ್ತು ತೊಗೊಂಡ್ರೆ ನಾನು ತುಂಬ ಅದನ್ನು ಸೇಫಾಗಿಡ್ತೀನಿ ಮತ್ತು ತುಂಬ ಕ್ಲೀನಾಗಿ ಇಟ್ಕೊತೀನಿ. ನಮ್ಮ ಅಮ್ಮಗೆ ಆ ಥರ ಎಲ್ಲ ಏನೂ ಇಲ್ಲ. ಏನೂ ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರು ಬೆಳೆದು ಬಂದಿರೋ ರೀತಿ ಹಾಗಿರುತ್ತೆ. ಹಾಗೆ ಈಗ ನಾನು ಟೀ ಕುಡಿದ್ಬಿಟ್ಟು ಹಳೆ ಮನೆಗೆ ಹೋಗೋಣ ಅಂತ ಹೊರಟೆ. ಅವತ್ತು ಬಂದಾಗ ಕೂಡ ನಾನು ಹೋಗಲಿಲ್ಲ, ಯಾಕಂದರೆ ಅವತ್ತು ನಾನು ತುಂಬ ಹೊತ್ತು ಇರಲಿಲ್ಲ. ಹಾಗಾಗಿ ಇವತ್ತು ಹೋಗೋಣ ಅಂತ ಹೋದೆ. ಹಾಗೆ ಚಿಕ್ಕಮ್ಮರ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ತಾಯಿದ್ದೆ. ಅವರು ಕೂಡ ಎಮ್ಮೆ ಕರಿತಾಯಿದ್ರು. ನನ್ನ ತಮ್ಮ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ. ಇದೆಲ್ಲ ನಿಮಗೆ ಹಳ್ಳೀಲಿ ಮಾತ್ರ ನೋಡೋಕ್ಕೆ ಸಿಗೋದು. ನಾನು ಮೊನ್ನೆ ಯಾವುದೋ ರೀಲ್ಸಲ್ಲಿ ಇದನ್ನು ನೋಡ್ತಾ ಇದ್ದೆ, ಈ ಥರ ಸಿಕ್ಸೋದನ್ನು ಮಾಡಿದ್ದು. ನಮ್ಮ ಚಿಕ್ಕಪ್ಪನ ಮಗ ಕೆಲಸದವ್ರ ಹತ್ರ ಕೇಳಿಬಿಟ್ಟು ಅವನೇ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕುಡ್ಗೋಲು ಕಂದ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಸಿಕ್ಸಿದ್ದಾನೆ ಅಂತ. ಮುಂಚೆ ಎಲ್ಲ ಈ ಥರ ಮಾಡ್ತಾಯಿದ್ರು. ಮತ್ತು ತುಂಬ ಮಳೆ ಬರ್ತಾಯಿತ್ತಲ್ವ, ಅವಾಗೆಲ್ಲ ಕಂಬಳಿ ಕೊಪ್ಪೆನ ಹಾಕ್ಕೊತಾಯಿದ್ರು. ಅದನ್ನು ತಂದುಬಿಟ್ಟು ಒಲೆ ಎದುರುಗಡೆ ಒಂದು ಇದೇ ಥರದ್ದೇ ದಬ್ಬೆನ ಕಟ್ತಾಯಿದ್ರು, ಅದಕ್ಕೆ ಆ ಕಂಬಳಿನ ಹಾಕ್ತಾಯಿದ್ರು. ನಂಗೆ ಅದೆಲ್ಲ ಒಂದು ಸಲ ನೆನಪಾಯಿತು. ಮೊನ್ನೆ ನಮ್ಮ ಚಿಕ್ಕಪ್ಪ ತೀರು ಹೋದ್ನಲ್ಲ, ಅವನು ಯಾವಾಗಲೂ ಹಳೆ ಮನೆಯಲ್ಲಿ ಹಿಂದ್ಗಡೆ ಆ ಥರ ಬಚ್ಚಲು ಮನೆ ಇತ್ತು, ಅಲ್ಲಿ ಅವನು ನೇತಾಕೋನು. ನಂಗೆ ಅದು ಕೂಡ ನೆನಪಾಯಿತು. ಹಾಗೆಯೇ ನಾನು ವ್ಲಾಗ್ನ ಮುಂದುವರಿಸಲಿಲ್ಲ. ಇದು ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್. ನಿನ್ನೆ ಹಳೆ ಮನೆಗೆ ಹೋಗಿದ್ದೆಲ್ಲ, ಬರೋದಷ್ಟೊತ್ತಿಗೆ ಲೇಟ್ ಆಗೋಯ್ತು, 8 ಗಂಟೆ ಆಯಿತು. ನೆನಪೇ ಅಂದರೆ ಟೈಮ್ ಆಗಿದ್ದೇ ನೆನಪಾಗಲಿಲ್ಲ. ಅವ್ರ ಮನೆಗೆ ಹೋದ್ರೆ ಹಾಗೇನೆ ಟೈಮ್ ಆಗಿದ್ದು ನೆನಪೇ ಆಗೋಲ್ಲ, ಗೊತ್ತೇ ಆಗಲ್ಲ, ನೆನಪಲ್ಲ ಗೊತ್ತೇ ಆಗಲ್ಲ. ಚಿಕ್ಕಮ್ಮ ದೋಸೆ ಕೊಟ್ಟರೆ ದೋಸೆ ತಿಂದೆ 2, ಬಂದಳು, ನಾನು ಏನೂ ತಿನ್ನಲಿಲ್ಲ. ಆಮೇಲೆ ಬಿಸಿ ಒಂದು ಲೋಟ ಹಾಲು ಕುಡಿದು ಹಾಗೆ ಮಲಗಿದ್ವಿ. 9:30 10 ಗಂಟೆ ಆಗಿತ್ತು ಮಲಗಿದಾಗ. ನಿದ್ದೆನೇ ಬರಲಿಲ್ಲ, ಸುಮಾರು ಹೊತ್ತು ಮಾತಾಡಿದ್ವಿ ನಾನು ಅಮ್ಮ. ಆಮೇಲೆ ಹಂಗೆ ಯಾಕೋ ಗೊತ್ತಿಲ್ಲ 3 ಗಂಟೆ ಅಷ್ಟೊತ್ತಿಗೆ ಗ್ಯಾಸ್ಟ್ರಿಕ್ ಆಯಿತು. ಮಾತ್ರೆ ತಿನ್ನೋದು ಬೇಡ ಅಂತ 2 ಸಲ ಆದ್ರೂ ಮಾತ್ರೆ ತಿಂತಾಯಿಲ್ಲ ನಾನು. ಹಾಗೇ ಕಮ್ಮಿ ಮಾಡ್ಕೊತಾ ಇದ್ದೀನಿ, ತಾನಾಗೆ ಕಮ್ಮಿ ಆಗ್ತಾ ಬಂತು. ಆಮೇಲೆ ಸುಮಾರು ಹೊತ್ತಿಗೆ ನಿದ್ದೆ ಬಂತು. ಬೆಳಗ್ಗೆ ಒಳ್ಳೆ ನಿದ್ದೆ, ನನಗೂ ನಿದ್ದೆ, ನಮ್ಮ ಅಮ್ಮಂಗೂ ನಿದ್ದೆ. 6 ಗಂಟೆಗೆ ಎದ್ದಿದ್ದೀವಿ, ಬೇಗ ಹೇಳೋಣ ಅಂದ್ಕೊಂಡವ್ರು. ಇವತ್ತು ಕೆಲಸ ಇದೆಯಲ್ಲ, ಹಾಗಾಗಿ ಇವತ್ತು ಅಷ್ಟೊಂದು ಜನ ಇರೋಲ್ಲ. ತಿಂಡಿ ಬಂದು ದೋಸೆ, ಅಮ್ಮ ಅದೇ ಆಲೂಗಡ್ಡೆ ಬೇಯಕ್ಕೆ ಹಾಕಿದ್ದಾರೆ. ಸ್ವಲ್ಪ ಆಲೂಗಡ್ಡೆ ಬಾಜಿ ಮಾಡಿ ಕಾಯಿ ಚಟ್ನಿ ಮಾಡೋಣ ಅಂತ. 6 ಜನ ಅಂದಿದ್ದಾರೆ, ಗೊತ್ತಿಲ್ಲ ಎಷ್ಟು ಜನ ಆಗ್ತಾರೆ ಏನು ಎತ್ತ ಅನ್ನೋದೇನು ಐಡಿಯಾ ಇಲ್ಲ. ಅದೇ ಸಾಂಬಾರಿಗೂ ಅಮ್ಮ ಇದನ್ನ ಹೆಚ್ಚುತ್ತಾಯಿದ್ರು, ಬಣ್ಸೋತೆ ಅದನ್ನು ಹೆಚ್ಚಿದ್ರು. ನಾನು ಅದೇ ಅಂದೆ, ಸಾಂಬಾರೆಲ್ಲ ಮಾಡೋದು ಬೇಡ ಅಮ್ಮ, ಅವ್ರು ಬರಲಿ, ಬಂದಮೇಲೆ ಎಷ್ಟು ಜನ ಅನ್ನೋದನ್ನು ನೋಡಿ ಮಾಡೋಣ ಅಂದೆ. ನಿನ್ನೆದು ಒಂದು ಸ್ವಲ್ಪ ಸಾಂಬಾರು ಉಳಿದಿದೆ, ಅನ್ನ ಸುಮಾರು ಉಳಿತು ನಿನ್ನೆ. ಅದು ಅಂದಾಜು ಸಿಗೋದಿಲ್ಲಲ್ಲ, ಮಾಡ್ತಾ 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 ಕುಕ್ಕರಲ್ಲಿ 3 ಸಲ ಅನ್ನ ಮಾಡಿದ್ದಾರೆ. 1 ಸಲ ಬಸ್ತಿದ್ದಾರೆ, 2 ಸಲ ಕುಕ್ಕರಲ್ಲಿ ಮಾಡಿದ್ದಾರೆ. ಈಗ 1 ಕುಕ್ಕರಲ್ಲಿ ಮಾಡಿದ್ದನ್ನ ಒಂದು ಸ್ವಲ್ಪ ಉಳಿತು. ನಾವು ದೋಸೆಗೂ ಹಾಕ್ತೀವಲ್ಲ, ಹಾಗಾಗಿ ಅದನ್ನ ಅಷ್ಟೇನು ಉಳಿದಿಲ್ಲ, ಒಂದು ಸ್ವಲ್ಪ ಉಳಿದಿದೆ. ಅವ್ರು ರೊಟ್ಟಿ ಗಿಟ್ಟಿ ಏನಾದರೂ ಮಾಡ್ಕೊತೀನಿ ಅಂದರು. ರಾತ್ರಿ ನಾನು ಊಟ ಮಾಡಲಿಲ್ಲ, ನನಗೆ ಊಟ ಮಾಡ್ಬೇಕಂತ ಅನ್ನಿಸ್ಲಿಲ್ಲ. ಊಟನೂ ನಿನ್ನೆ ಒಂಥರ ಹಸ್ತು ಊಟ ಮಾಡಿದ್ದಕ್ಕೆ ಒಂಥರ ಆಗ್ತಾಯಿತ್ತಾ, ಹಾಗಾಗಿ ಆಲೂಗಡ್ಡೆ ಬೇಯ್ತದೆ. ಆಲೂಗಡ್ಡೆ ಪಲ್ಯಕ್ಕೆ ನಾನು ಈಗ ಇದನ್ನು ಹೆಚ್ಕೊಡ್ಬೇಕು, ಈರುಳ್ಳಿ ಹೆಚ್ಕೊಡ್ತೀನಿ ಅಂದಿದ್ದೀನಿ. ಬಚ್ಚಲಿಗೆ ಬೆಂಕಿ ಹಾಕಿ ಟ್ಯಾಂಕ್ ತುಂಬಿಸ್ಕೊಂಡು ನೀರು ಕುಡಿಯೋಣ ಅಂತ ಕುತ್ಕೊಂಡಿದ್ದೀನಿ. ನೀರು ಕುಡಿದು ಟೀ ಕುಡಿದೆ, ಅತ್ಲಾಗೆ ಈರುಳ್ಳಿ ಹೆಚ್ಚಿಬಿಡ್ತೀನಿ. ನಾನು ಬಿಸಿ ನೀರು ಕುಡಿತಿದ್ದೆ, ಇವಾಗ ಬಿಸಿ ನೀರು ಕುಡಿಯೋ ತಣ್ಣೀರೇ ತಗೊಬಂದೆ. ಇದು ನಾನು ಜೀರಿಗೆ ನೀರು ಕುಡಿತೀನಲ್ಲ, ಅದು CFC ವಾಟರ್ ಕುಡಿತೀನಲ್ಲ, ಅದು ಬಿಸಿ ಇರುತ್ತೆ. ಹಾಗಾಗಿ ಈ ನೀರನ್ನು ತಣ್ಣಗಿರೋದು ಕುಡಿತೀನಿ. ಮುಂಚೆ ಬಿಸಿ ನೀರು 1 ಲೋಟ ಕುಡಿತಿದ್ದೆ ಅಷ್ಟೇ. ಆಮೇಲೆ ತಣ್ಣೀರು ಕುಡಿತಾ ಇರ್ತಿದ್ದೆ. ಬೆಳಗ್ಗೆ ಎಷ್ಟು ನೀರು ಕುಡಿತೀನೋ ಅಷ್ಟೇ ನೀರು ನಾನು. ಅಮ್ಮ ಆಫ್ ಮಾಡಲಾ?
ಬದನೆಕಾಯಿ ಸುಮಾರು ಬಿಟ್ಟಿದ್ದಾವೆ. ಬದನೆಕಾಯಿ ಚಟ್ನಿ ಮಾಡಲ ನೋಡ್ತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ನಿನ್ನೆಯಿಂದ ಮೈ ತುರ್ಕೆ ಕೂಡ ಶುರುವಾಗೈತಿ. ನಂಗೆ ಇಲ್ಲಿ ಬಂದರೆ ಏನಾದ್ರು ಒಂದು ಥಂಡಿ ಆಗೋದು, ಇಲ್ಲ ತುರ್ಕೆ ಜಾಸ್ತಿ ಆಗೋದು, ಏನಾದರೂ ಒಂದು ಆಗುತ್ತೆ. ನಂಗೆ ಈ ಊರಿನ ವಾತಾವರಣ ಇಡ್ಸಲ್ವೋ ಏನೋ ಗೊತ್ತಿಲ್ಲ. ಆಲೂಗಡ್ಡೆ ಆಫ್ ಮಾಡೋದಕ್ಕೆ ಹೇಳ್ತೀನಿ. ಕಸ ಹೊಡೆದಿಲ್ಲ, ಕಸ ಹೊಡಿಬೇಕು. ನೀ ಕಸ ಹೊಡಿ, ನಾನು ಬೇರೆ ಎಲ್ಲ ಕೆಲಸ ಮಾಡ್ಕೊತೀನಿ ಅಂದ್ರೆ ಹಾಗಾಗಿ ಹಾಸಿಗೆನೂ ಮಡ್ಚಿಲ್ಲ. ಹಾಸಿಗೆ ಹಾಸ್ಕೊಂಡಿಲ್ಲ ನಾನು, ಒಂದು ದಪ್ಪ ಬೆಡ್ಶೀಟ್ ಹಾಸ್ಕೊಂಡು ಹಾಗೆ ಮಕ್ಕೊಂಡಿದ್ದೆ. ಅವರಿಗೂ ಯಾಕೋ ಕಾಲು ನೋವು ಜಾಸ್ತಿ ಆಯ್ತಂತೆ. ಅವರು ಬಂದು ನನ್ನ ಜೊತೆಗೆ ಕೆಳಗೆ ಮಕ್ಕೊಂಡ್ರು. ಕೊನೆಗೆ ಕಾಲಿಗೆ ಅದೆಂಥದ್ದು ಎಣ್ಣೆ ಹಚ್ಕೊಂಡ್ರು. ಆ ಎಣ್ಣೆ ಹಚ್ಚಿದ್ಮೇಲೆ ಹಂಗೆ ಬೆಡ್ಶೀಟ್ ಪೂರ್ತಿ ಹೊಚ್ಕೊಂಡು ಮಕ್ಕೊಂಡಿದ್ದೀನಿ. ಆ ಥರ ವಾಸನೆ ಎಣ್ಣೆ ಅದು. ಅವಳು ನಮ್ಮ ಶಿಲ್ಪ ಏನೋ ಕೊಟ್ಟಿದ್ಲಂತೆ, ಅದೆಲ್ಲ ಪಾಪಣ್ಣ ಕಾಕಕ್ಕೆ ತಂದಿದ್ದೆ ನಾ. ಕಾಲು ನೋವಿಂದು ಎಲ್ಲ ನೀರೆಲ್ಲ ಇಟ್ಕೊಬಂದೆ. ಆ ಎಣ್ಣೆ ಅದು ವಾಸನೆ ಅಂದರೆ ಹಾಗೆ ಕಣ್ಣೆಲ್ಲ ಉರಿಯೋಕ್ಕೆ ಶುರುವಾಗ್ಬಿಡ್ತು. ಆಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಹೋಯಿತು. ಅಯ್ಯೋ ಬೇರೆ ನೀರೆಲ್ಲ ಇಟ್ಕೊಂಡೆ, ಇಲ್ಲೂ ಇಲ್ಲ. ನೀರು ಕುಡ್ಕೊಂಡು ಆಮೇಲೆ ಸಿಗ್ತೀನಿ. ಎಲ್ಲೋದ್ರಪ್ಪ ಅಮ್ಮನು? ಇಲ್ಲಿಟ್ಟಿದ್ದೇನೆ. ಅಂತೆಲ್ಲ ಹಬ್ಬ ಶಿಲ್ಪ ಎರಡು ಕಾಯಿ ಸಾಲಲ್ಲ ಅಂತೆ. ಈ ಕಾಯಿ ಆದ್ರೆ 20 ಕಾಯಿ ಬೇಕು. ನೀವು ಬೂರೆಕಾಯಿ ಆದ್ರೆ 20 ಕಾಯಿ ಬೇಕು. ಬೂರೆಕಾಯಿ ಹೊಡೆಯೋದೆಲ್ಲ ಬಿಟ್ಟೇ ಬಿಟ್ರಲ್ಲ. ನಾನು ಅಮ್ಮಂಗೆ ಈರುಳ್ಳಿ ಹೆಚ್ಚಿ ಮತ್ತು ಕಾಯಿ ಎಲ್ಲ ತುರಿದು ಕೊಟ್ಟೆ. ಬಾಜಿ ಒಂದು ಏನು ಮಾಡು ಅಂತ ಹೇಳಿದ್ರು. ಯಾಕಂದರೆ ಅವರು ಬಾಜಿ ಮಾಡಲ್ಲ, ಹಾಗಾಗಿ ನಾನು ಬಾಜಿ ಮಾಡ್ತೀನಿ, ನೀನು ಬಾಕಿದೆಲ್ಲ ಕೆಲಸ ಮಾಡ್ಕೊ ಅಂತ ಅಂದೆ. ಹಾಗೆ ಪಾತ್ರೆಗಳಿತ್ತು, ಅದಷ್ಟು ಪಾತ್ರೆಗಳನ್ನ ತೊಳೆದ್ಬಿಟ್ಟು ಹೋಗೋಣ ಅಂತೇಳಿ ಪಾತ್ರೆಗಳನ್ನ ಕೂಡ ತೊಳಿತಾ ಇದ್ದೀನಿ. ಮಳೆ ಅಂತೂ ಚೆನ್ನಾಗಿಯೇ ಬರ್ತಾ ಇದೆ. ಪಾತ್ರೆ ತೊಳೆದು ನಾನು ಆಲೂಗಡ್ಡೆ ಬಾಜಿನೂ ಕೂಡ ಮಾಡಿದ್ದೆ. ನಾನು ಯಾವುದೇ ರೆಸಿಪಿ ಶೂಟ್ ಮಾಡಲಿಲ್ಲ, ಯಾಕಂದರೆ ನಮ್ಮನೆಯವರು ಕೂಡ ಹೊರಟಿದ್ದೀನಿ, ಬರ್ತಾ ಇದ್ದೀವಿ ಅಂತ ಹೇಳಿದ್ರು. ಅಮ್ಮ ಅಂದರು ಒಂದೊಂದು ಸಲ ತಿಂಡಿ ತಿಂದೇ ಕೆಲಸಕ್ಕೆ ಶುರು ಮಾಡ್ತಾರೆ ಅಂದರು. ನಾನು ಬೇಡಮ್ಮ 10 ಗಂಟೆಗೆ ತಿಂಡಿಗೆ ಬರೋಕ್ಕೆ ಹೇಳೋಣ ಅಂತ ಅಂದೆ. ಯಾಕಂದರೆ ನಾವೆಲ್ಲ 10 ಗಂಟೆಗೆ ತಿಂಡಿ ಕೊಡೋದು, ಅದಕ್ಕೇ ಏನಾದರೂ ಆಗಲಿ ಅಂತ ನಾನು ಬಾಜಿನ ಮಾಡಿ ಇಟ್ಟೆ. ಅವರು ಕೆಲಸದ ನಾವು ತಿಂಡಿ ತಿನ್ನಲ್ಲ ಅಂದರು.
10 ಗಂಟೆ ಮೇಲೆ ತಿಂತೀವಿ ಅಂತ ಅಂದರು. ನಮ್ಮ ಮನೆಯವರು ಬಂದರು. ಆ ಕಡೆ ಕೆಲಸದವರಿಗೂ ಕೂಡ ಟೀ ಇಟ್ಟಿದ್ದೀನಿ. ಹಾಗೆ ಈ ಕಡೆ ನಮ್ಮ ಮನೆಯವರು ಕೂಡ ಟೀ ಕುಡ್ದಿರಲಿಲ್ಲ ಅಂತೆ. ಅವರಿಗೂ ಟೀಗಿಟ್ಟೆ. ಮತ್ತು ಅವರು ಇಲ್ಲಿಂದ ಹೋದವರು ರಾತ್ರಿ ಯಾಕೋ ಊಟ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ, ನಾನು ಊಟ ಏನೂ ಮಾಡಲಿಲ್ಲ ಅಂತ ಅಂದರು. ಆಮೇಲೆ ನಾನಂದೆ ಸೀದಾ ಹಂಗಾರೆ ತಿಂಡಿಗೆ ಬನ್ನಿ ಅಂತ ಹೇಳಿದೆ. ಆಮೇಲೆ ನಮ್ಮ ಮನೆಯವ್ರು ಹಾಗಾದರೆ ಟೀ ಕುಡಿದೋರೆ ಸೀದಾ ಮತ್ತು ತಿಂಡಿಗೆ ಬಂದರು. ಮತ್ತು ಕೆಲಸದವ್ರಿಗೂ ಕೂಡ ನಾನು ಟೀಗೆ ಇಟ್ಟಿದ್ದೆಲ್ಲ, ತಿಂಡಿ ತಿಂದು ನೀವು ಟೀ ಒಯ್ದರೆ ಸರಿಯಾಗುತ್ತೆ ಅಂತ ಇಲ್ಲಿ ಮನೆ ಹತ್ರ ಕೂಡ ಸ್ವಲ್ಪ ಕೆಲಸ ಮಾಡಿಸ್ತಾಯಿದ್ರು. ನಮ್ಮದು ಕೊಟ್ಟಿಗೆ ಮನೆಗೆ ಕಲ್ಲು ಹಾಕಿಸ್ಬೇಕಿತ್ತು. ಆ ಕಲ್ಲು ಒಂದು ಕಡೆ ಗ್ಯಾಸ್ ಗುಂಡಿ ಇತ್ತಲ್ವ ಅಲ್ಲಿ ಹಾಕಿತ್ತು, ಅದನ್ನೇ ಕಿತ್ತು ಕೊಟ್ಟರೆ ಅಮ್ಮ ಹಾಕಿಸ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಬಂದ ತಕ್ಷಣ ನಮ್ಮ ಮನೆಯವರು ಫಸ್ಟು ಅವರಿಗೆ ಕಲ್ಲು ಕೀಳೋದಕ್ಕೆ ಅಂತ ಹಚ್ಚಿದ್ರು. ಆಮೇಲೆ ಅವ್ರು ಕಲ್ಲು ಕೀಳ್ತಾಯಿದ್ರು, ಅರ್ಧ ಜನ ಮೇಲೆ ಹೋಗಿ ನೀಲಗಿರಿನ ಕೂಡ ನಡ್ತಾಯಿದ್ರು. ಹಾಗೆಯೇ ನಾನು ದೋಸೆನ ಹೊಯ್ದು ಈ ಥರ ಹಾಕ್ತಾಯಿದ್ದೆ. ಹಾಗೆ ನಮ್ಮ ಮನೆಯವ್ರಿಗೂ ಅಲ್ಲಿ ತಿಂಡಿನ ಕೊಡ್ತಾಯಿದ್ದೆ. ಒಂದು 40 45 ದೋಸೆ ಬೇಕು, 8 ಜನ ಇದ್ದರು. ಹಾಗಾಗಿ ನಾನು ಒಂದು 40 ದೋಸೆ ಹೊಯ್ದೆ. ಆಮೇಲೆ ಇವತ್ತಿಗೆಲ್ಲ ತಿಂಡಿ ಕೊಡ್ತಾ ಇದ್ದೆ. ಅಮ್ಮನ ದೋಸೆ ಹೊಯ್ತಾ ಇದ್ರು. ಟೈಮ್ ಬಂದು 10 ಕಾಲೇನೋ ಆಗಿತ್ತು. ಅಷ್ಟೊತ್ತಿಗೆ ಅವರು ತಿಂಡಿಗೆ ಬಂದರು. ಆನಂತರ ನಾನು ಅವರಿಗೆಲ್ಲ ತಿಂಡಿ ಕೊಟ್ಟೆ. ಅಮ್ಮ ನಿಂಗೆ ಕೊಯ್ದಿಟ್ಟಿರ್ತೀನಿ, ನಾಳೆ ಹಚ್ಕ, ಇವತ್ತು ಬೇಡ. ಸೊಪ್ಪನ್ನ ಕೊಯ್ದು ಮಿಕ್ಸಿ ಮಾಡಿಟ್ಟಿರ್ತೀನಿ, ಇವತ್ತು ಬೇಡ, ನಾಳೆ ಹಚ್ಕ. ಬೇಕಾ ಕಾರಣ ಬೇಕಾ? ನಾವು ಮಳೆ ಬೇರೆ ಬರ್ತಾಯಿತ್ತಾ, ಒಂದು ಸ್ವಲ್ಪ ಮಾತ್ರ ಕೊಯ್ಕೊಂಬಂದೆ. ಅದರಲ್ಲೂ ಸ್ವಲ್ಪ ಉಳಿತಲ್ಲ, ಅದಕ್ಕೆ ನಾಳೆ ರುಬ್ಕೊಡ್ತೀನಿ. ನಾಳೆಗೆ ರುಬ್ಬಿ ಇಡ್ತೀನಿ, ನೀನು ಹಚ್ಕ ಅಂತೀನಿ. ನಮ್ಮಮ್ಮ ಯಾಕೆ, ನಮ್ಮಮ್ಮ ಕೇಳೋದೇ ಒಂಥರ ವಿಚಿತ್ರವಾಗಿರುತ್ತೆ. ಆ ಪದ ನನಗೆ ಕೇಳಿದ ತಕ್ಷಣ ಒಂದೊಂದ್ಸಲ ಸಿಟ್ಟು ಬರುತ್ತೆ. ಅದಕ್ಕೆ ಕಾರಣ ಹೇಳಬೇಕಾ ಅಂತ ನಮ್ಮಮ್ಮಂಗೆ ನಾನು ಅದೇ ಹೇಳ್ತಾ ಇದ್ದೆ. ಕೆಲವೊಂದು ಪದಗಳು ಕೆಲವೊಂದು ಸಂದರ್ಭದಲ್ಲಿ ಹೇಳಿದಾಗ ಸಿಟ್ಟು ಬರುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಹೇಳಿದಾಗ ನಗು ಬರುತ್ತೆ. ಈಗ ನಂಗೆ ನಗು ಬರ್ತಾಯಿತ್ತು, ಕೆಲವೊಂದು ಸಂದರ್ಭದಲ್ಲಿ ಸಿಟ್ಟು ಬರುತ್ತೆ. ನಾ ಮೇಲೋ ಬರ್ತೀನಿ. ಟೈಮ್ ಬಂದು ಕರೆಕ್ಟಾಗಿ 11 ಗಂಟೆ. ಕೆಲಸ ಎಲ್ಲ ಆಯಿತು. ಅಮ್ಮ ಸಾರು ಮಾಡಿದ್ರು, ಅವ್ರು ಎಮ್ಮೆ ಕಟ್ಟಿ ಬರ್ತೀನಿ ಅಂತ ಅವರು ಹೊರಟರು. ನಾನು ಅಮ್ಮ ಇಬ್ಬರು ಮೆಹಂದಿ ಹಚ್ಕೊಂಡಿದ್ವಿ. ಕೆಲಸ ಬೇಗ ಆಯಿತು. ಇಬ್ಬರದ್ದು ಒಟ್ಟಿಗೆ ಇದ್ವಲ್ಲ. ಇನ್ನೊಂಚೂರು ಪಾತ್ರೆಗಳಿದ್ದಾವೆ, ಅದನ್ನು ತೊಳಿತೀನಿ, ಮೇಲೊಂಚೂರು ನೋಡ್ಕೊಬರೋಣ ಅಂತ ಹೊರಟೆ. ತಿಂಡಿ ಆಯಿತು ಎಲ್ಲರದ್ದು. ಅವ್ರು ಬಂದಮೇಲೆ ಕೆಲಸ ಜಾಸ್ತಿ ಆಗಿಬಿಡುತ್ತಲ್ಲ, ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ದೋಸೆ ಹೊಯ್ಬೇಕಿದ್ರಲ್ಲ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಕೆಲಸ ಮುಗಿದ್ರೆ ಸಾಕಪ್ಪ ಅನ್ನೋ ಥರ ಆಯಿತಾ. ಅದು 2 ಹಂಚಿಟ್ಕೊಂಡ್ರೆ ಏನಾಗುತ್ತೆ ಅಂದರೆ 2 ಕಡೆ ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಒಂದೇ ಹಂಚಿಟ್ಕೊಂಡು ಮಾಡಿದೆ. ಇವತ್ತು ಯಾಕೋ ಬಿಸಿಲು ಮಳೆ ಬರ್ತಾ ಆಯ್ತಪ್ಪ. ಕೆಲಸನೂ ಆಯಿತು, ಇವತ್ತು ಬೇಗನೆ ಮುಗಿಯುತ್ತೆ. ಇಲ್ಲಿ ಮನೆ ಹತ್ರ ಸ್ವಲ್ಪ ಕೆಲಸ ಮಾಡಿಸ್ತಾ ಇದ್ದಾರೆ. ಕೊಟ್ಟಿಗೆ ಮನೆ ಇದಾಗಿತ್ತ, ಕಲ್ಲು ಕೀಳಿಸಿ ಕಲ್ಲು ಹಾಕಿಸ್ತಾ ಇದ್ದಾರೆ. ಕೆಲಸಗಳು ಮುಗಿಯೋದೇ ಇಲ್ಲ. ಓಡಾಡಿ ದಾರಿ ಓಡಾಡೋಕ್ಕೆ ಬರಲ್ಲ, ಆ ಥರ ಆಗೈತೆ. ಸಾರು ಅದೇ ಸ್ವಲ್ಪ ಮಾಡಮ್ಮ. ನಮ್ಮನೆಯವರು ಅಂದರು, ತಿಂಡಿ ಚೆನ್ನಾಗಿ ತಿಂತಾರಾ, ಮಧ್ಯಾಹ್ನ ಒಬ್ಬೊಬ್ಬರು ಊಟನೇ ಮಾಡಲ್ಲ, ಹಾಗಾಗಿ ಸ್ವಲ್ಪ ಮಾಡಿ ಅಂದರು. ಅದಕ್ಕೆ ಅಮ್ಮಂಗೆ ಅನ್ನನೂ ಅಂದೆ, ಸ್ವಲ್ಪ ಮಾಡಮ್ಮ ಅಂದೆ. ದೋಸೆ ಹಿಟ್ಟದೆ ಜಾಸ್ತಿ ಆಗಿತ್ತು. ನಾನೊಂಚೂರು ಒಯ್ಕೊಂಡ್ರೆ ಇವತ್ತು ನಾಳೆಗೆ ಆಗುತ್ತೆ 2 ಹೊತ್ತಿಗೂ, ಹಾಗೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಾಗಿತ್ತು ದೋಸೆ, ಬಾಜಿ, ಪಲ್ಯ ಅಥವಾ ಇದು ಚಟ್ನಿ. ಮೇಲೆ ಉಸಿರು ತೆಗಿತಾಯಿದ್ದೀನಿ ನಾನು, ನಡೆಯಲ್ಲಲ್ಲ, ಹಾಗಾಗಿ ಸುಮ್ಮನೆ ಛತ್ರಿ ಹೊತ್ಕೊ ಬಂದೆ. ಮಳೆ ಇಲ್ಲ ಏನಿಲ್ಲ. ಹಾಗೆ ನಾನು ಮೇಲೆ ಬಂದು ನೋಡಿದೆ, ಸ್ವಲ್ಪ ಸಸಿಗಳು ಕಮ್ಮಿ ಆಯಿತು ಅಂತ ಹೇಳಿ. ಹಾಗೆ ನಮ್ಮ ಮನೆಯವರು ಸಸಿ ತರೋದಕ್ಕೆ ಅಂತ ಹೋಗ್ತೀನಿ ಅಂತ ಹೋಗಿ ಸಸಿನೂ ಕೂಡ ತೊಗೊಂಡು ಬಂದರು. ಒಂದು 250 ಸಸಿ ಕಮ್ಮಿ ಆಗಿತ್ತು. ಇನ್ನೂ ಒಂದು ಸ್ವಲ್ಪ ಬೇಕಿತ್ತು, ತಂದಿದ್ದರೆ ನಮ್ಮ ಮನೆಯವ್ರು ಸಾಕಾಗುತ್ತೆ ಅಂತ ಅಷ್ಟು ತಂದರು. ಅದು ಸ್ವಲ್ಪ ಕಮ್ಮಿ ಆಯಿತು. ಮತ್ತು ಸಸಿಗಳು ಕೂಡ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಅಲ್ಲಿ ತಂದಲ್ಲಿ. ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಇದರ ಕಂಟಿನ್ಯೂಷನ್ ವ್ಲಾಗ್ ಬರುತ್ತೆ, ಯಾಕಂದರೆ ಆಲ್ರೆಡಿ 20 ಮಿನಿಟ್ಸ್ ಆಗಿಬಿಟ್ಟಿದೆ. ಹಾಗಾಗಿ